ವಿಶ್ವವೇ ಮಾನ್ಯ ಮಾಡುವ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿರುವ ಭಯೋತ್ಪಾದಕ ಎಂಬ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಶಿವಮೊಗ್ಗ ನಗರದ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಇಂದು ಶಿವಮೊಗ್ಗ ನಗರದ ಗೋಪಿ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ಭಾಗವಹಿಸಿದ್ದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಶಾಸಕರು, ಕಾಂಗ್ರೆಸ್ ಪಕ್ಷವು ಸತತ ವೈಫಲ್ಯಗಳಿಂದ ದಿಕ್ಕುತೋಚದೆ ಹತಾಶೆಯ ಪರಮಾವಧಿಗೆ ತಲುಪಿದೆ. ಜಗತ್ತೇ ಮೆಚ್ಚುವ ನಾಯಕನನ್ನು ಭಯೋತ್ಪಾದಕ ಎಂದು ಕರೆದಿರುವುದು ಕೇವಲ ಪ್ರಧಾನಿಯವರಿಗೆ ಮಾಡಿದ ಅವಮಾನವಲ್ಲ, ದೇಶದ 140 ಕೋಟಿ ಜನತೆಗೆ ಮಾಡಿದ ದ್ರೋಹವಾಗಿದೆ. ಕಾಂಗ್ರೆಸ್ ತನ್ನ ಇಂತಹ ಕೀಳುಮಟ್ಟದ ರಾಜಕಾರಣವನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಎಚ್ಚರಿಸಿದರು. ಈ ಪ್ರತಿಭಟನಾ ಸಭೆಯಲ್ಲಿ ಬಿಜೆಪಿಯ ನಗರಾಧ್ಯಕ್ಷರಾದ ಮೋಹನ್ ರೆಡ್ಡಿ, ಜಿಲ್ಲೋಪಾಧ್ಯಕ್ಷರಾದ ಜ್ಞಾನೇಶ್ವರ್, ಹಿರಿಯ ಮುಖಂಡರಾದ ಜ್ಯೋತಿ ಪ್ರಕಾಶ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಕುಗ್ವೆ, ನಗರಾಧ್ಯಕ್ಷ ಶ್ರೀ ರಾಹುಲ್ ಬಿದ್ರೆ, ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಮತ್ತು ಮೋರ್ಚಾದ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರಶ್ಮಿ ಅವರಿದ್ದಾರೆ, ಅವರಿಗೂ ಕೂಡ ಯುವ ಮೋರ್ಚಾ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ ನಗರ ಅಧ್ಯಕ್ಷರಾದ ಮೋಹನ್ ಅಣ್ಣ ಅವರಿದ್ದಾರೆ, ಅವರಿಗೂ ಕೂಡ ಯುವ ಮೋರ್ಚಾ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ ಎಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ಆಹ್ವಾನ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಚಪಲಕ್ಕೋಸ್ಕರ ದೇಶದ ಪ್ರಧಾನಿಯನ್ನು ಅವಮಾನಿಸಿದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತೊಲಗಿಸಿ. ಒಂದು ಸಣ್ಣ ಬ್ರೇಕ್ ನಂತರ ಶಿವಮೊಗ್ಗ ನ್ಯೂಸ್ ಬ್ಯೂರೋನಲ್ಲಿ ಸುದ್ದಿಗಳು ಮುಂದುವರಿಯಲಿವೆ. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನರೇಂದ್ರ ಮೋದಿ ಅವರಿಗೆ ಭಯೋತ್ಪಾದಕ ಅಂತ ಹೇಳ್ತಾರೆ ಖರ್ಗೆ. ಅಂದ್ರೆ ಖರ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೇಳಿದೆ ಅಂತ. ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಖರ್ಗೆ ಅವರು ರಾಷ್ಟ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ತಮ್ಮ ಬೇಜವಾಬ್ದಾರಿ ವರ್ತನೆ ಏನಿದೆಯಲ್ಲ, ಬೇಜವಾಬ್ದಾರಿ ತರದ ಮಾತಿದೆಯಲ್ಲ, ಇದು ಇಡೀ ದೇಶದ ಜನಕ್ಕೆ, ಪ್ರಪಂಚದ ಜನಕ್ಕೆ ಮಾಡುವಂತ ದೊಡ್ಡ ಅಪಮಾನ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಭಯೋತ್ಪಾದಕತೆಯನ್ನ ಮೆಟ್ಟಿ ನಿಲ್ಲಬೇಕಾಗಿತ್ತು. ಭಯೋತ್ಪಾದಕತೆಯನ್ನ ನೀವು ಮೆಟ್ಟಿ ನಿಲ್ಲದೆ ಭಯೋತ್ಪಾದಕರಿಗೆ ಶಕ್ತಿಯನ್ನು ಕೊಟ್ಟು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತರಾಗಿದ್ದು ಯಾರಿಂದ ಅಂತ ಹೇಳಿದ್ರೆ ನಿಮ್ಮ ಭಯೋತ್ಪಾದಕತೆ ಮಾಲೆಯಿಂದ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿದ್ರೆ ಅವರನ್ನೆಲ್ಲ ನೀವು ಅವರಿಗೆಲ್ಲ ರಕ್ಷಣೆ ಕೊಟ್ಟುಕೊಂಡು ದೇಶದ ಅತ್ಯಂತ ಭಯೋತ್ಪಾದಕ ಮಾಲೆ ನೀವು ಇಂದಿರಾ ಗಾಂಧಿಯನ್ನ ಮರ್ಡರ್ ಮಾಡಿದ್ರು ನೆನಪು ಮಾಡಿಕೊಳ್ಳದೆ ಯಾರು ಭಯೋತ್ಪಾದಕತೆ ತಾಂಡವನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಗಂಟು ಮೂಟೆ ಕಟ್ಟ ರೀತಿಯೊಳಗಡೆ ಭಯೋತ್ಪಾದಕ ಕೃತ್ಯವನ್ನು ಬಗ್ಗೆ ಮಾಡಿದಂಥದ್ದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಯೋತ್ಪಾದಕರಿಂದ ಹತರಾಗಿದ್ದು ನೀವು, ಅವರಿಗೆ ಕುಮ್ಮಕ್ಕು ಕೊಟ್ಟವರನ್ನು ಬೆಳೆಸ್ತಾ ಇದ್ದಿದ್ದು ನೀವು ಕಾಂಗ್ರೆಸ್ನವರು. ಅವರನ್ನೆಲ್ಲ ಹತ ಮಾಡಿದ್ರೆ ನಿಮಗೆ ಮೋದಿನ ಭಯೋತ್ಪಾದಕರಂತೆ ಕಾಣ್ತಾರೆ ಅಂತ ಆದ್ರೆ ನೀವು ಮನುಷ್ಯತ್ವ ಇದೆ ಅಂತ ಹೇಳ್ಬೇಕಾ? ನಿಮಗೆಲ್ಲರೂ ಮಾನ ಮರ್ಯಾದೆ ಅಂತ ಇದೆ ಅಂತ ಹೇಳ್ಬೇಕ? ನಾವು ಯಾರು ಸಾಕ್ತಾ ಇದ್ದೀರಿ ನೀವು ಹೇಳಿದಂತ ಮಾತು ಎಂತೆಂಥದ್ದು? ಕಾಂಗ್ರೆಸ್ ಈ ದೇಶಕ್ಕೆ ಅಪಮಾನ ಮಾಡ್ತಾನೆ ಬಂದಿದೆ ಮೊದಲಿಂದಲೂ ಕೂಡ. ನಿಮಗೆ ಹೊಟ್ಟೆವನ್ನು ಕಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವೇನ್ ಮಾಡಬೇಕು? ಈ ಜನ್ಮದಲ್ಲಿ ಈಗ ಹೊಟ್ಟೆ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್. ಅದಕ್ಕೆ ಏನೇನೆಲ್ಲ ಹೇಳ್ತೀರಿ ನೀವು?
ಮೋದಿನೇ ಭಯೋತ್ಪಾದಕ ಅಂತ ಹೇಳಂತ ಕಾಂಗ್ರೆಸ್ ಈ ದೇಶದಲ್ಲಿ ಇರ್ಬೇಕಾ? ಈ ದೇಶದ ಜನ ತೀರ್ಮಾನ ಮಾಡ್ತಾರೆ. ಈಗಾಗಲೇ ನಿಮ್ಮನ್ನೆಲ್ಲ ಕಳಿಸಿದ್ದಾರೆ, ಇನ್ನು ಭೂಗತಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಈ ದೇಶದ ಮತದಾರರಿಗೆ. ನಿಮಗೆ ಅದಾದ್ರೆ ಹೋರಾಟ ಮಾಡಬೇಕು, ನಮಗೆಲ್ಲ. ಆದ್ರೆ ನಿಮ್ಮ ಮಾನಸಿಕತೆ ಇದೆಯಲ್ಲ, ಇದ್ರ ವಿರುದ್ಧ ನಮ್ಮದು ಹೋರಾಟ ಇದೆ.